ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 83, ಪುಟ ಸಂಖ್ಯೆ 477. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಶರೀರದ ಉಪಸ್ಥಿತಿಯಲ್ಲೇ ತಮ್ಮ ನಿಜ ಸ್ವರೂಪವನ್ನು ಪರಮಾತ್ಮನೊಂದಿಗೆ ವಿಲೀನಗೊಳಿಸಿಕೊಂಡ ಮನುಷ್ಯರ ಮೂಲಕ ಪರಮಾತ್ಮನು ಕಾಲಕಾಲಕ್ಕೆ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಪ್ರಕಟವಾಗುತ್ತಲೇ ಇರುತ್ತಾನೆ. ಈ ರೀತಿಯಾಗಿ ಸಂಪೂರ್ಣವಾಗಿ ಪರಮಾತ್ಮನಲ್ಲಿ ಲೀನವಾದ ಮಹಾತ್ಮರ ಅಸ್ತಿತ್ವದಲ್ಲಿ ಏನೂ ಉಳಿದಿರುವುದಿಲ್ಲ. ಪರಿಣಾಮ ಅವರ ಅಸ್ತಿತ್ವ ಸಂಪೂರ್ಣವಾಗಿ ಕೊನೆಗೊಂಡಿರುತ್ತದೆ. ಪರಮಾತ್ಮನು ಇಂತಹವರ ಮೂಲಕ ಆಗಿಂದಾಗೆ ಕಾಣಿಸಿಕೊಳ್ಳುತ್ತಿರುತ್ತಾನೆ. ಆಗ ಅಂತಹ ಮಹಾತ್ಮರ ಒಂದು ದಿವ್ಯ ದರ್ಶನದಿಂದಲೇ ನಮ್ಮ ಆತ್ಮವು ಸಂತೋಷದಿಂದ ತುಂಬಿಕೊಳ್ಳುತ್ತದೆ. ಏಕೆಂದರೆ ಆತ್ಮಕ್ಕೆ ಯಾವ ಪರಮಾತ್ಮನ ಮಾಧ್ಯಮ ತನ್ನ ಎದುರು ನಿಂತಿದ್ದಾನೋ ಅಂತಹವನ ವಾಣಿಯಲ್ಲಿಯೂ ಪರಮಾತ್ಮನು ಪ್ರಕಟವಾಗುತ್ತಾನೆಂದು ತಿಳಿದಿದೆ. ಅಂತಹ ಮಾಧ್ಯಮ ಸ್ವರೂಪಿ ವ್ಯಕ್ತಿಯು ಏನು ಹೇಳುತ್ತಿದ್ದಾನೆ, ಯಾವ ಭಾಷೆಯನ್ನು ಉಪಯೋಗಿಸುತ್ತಿದ್ದಾನೆ, ಯಾವ ವಿಷಯದ ಬಗ್ಗೆ ಮಾತನಾಡುತ್ತಿದ್ದಾನೆ ಎಂಬ ವಿಷಯವೇ ಆಗಿರುವುದಿಲ್ಲ. ಆ ವ್ಯಕ್ತಿಯು ಮಾತನಾಡುತ್ತಿದ್ದಾನೆ. ಪರಮಾತ್ಮನು ಆ ಮಾಧ್ಯಮವು ಮಾತನಾಡುವ ಪದಗಳ ಮೂಲಕ ಪ್ರಕಟವಾಗುತ್ತಿದ್ದಾನೆಂಬುದಷ್ಟೇ ಮುಖ್ಯ ವಿಷಯವಾಗಿರುತ್ತದೆ. ಆಗ ಆತ್ಮವು ಶರೀರದ ಮೇಲೆ ನಿಯಂತ್ರಣವನ್ನು ಸಾಧಿಸುತ್ತದೆ. ಶರೀರ ಆ ಸ್ಥಳವನ್ನು ಬಿಟ್ಟು ಹೋಗಲು ಪ್ರಯತ್ನಿಸಿದರೂ ಆತ್ಮವು ಆ ಶರೀರವನ್ನು ಅಲ್ಲಿಂದ ಹೋಗಲು ಬಿಡುವುದಿಲ್ಲ. ಆ ಮಾಧ್ಯಮದ ಹೆಸರಿನಲ್ಲೂ ಬಹಳಷ್ಟು ಶಕ್ತಿ ಇರುತ್ತದೆ. ಆ ಮಾಧ್ಯಮದ ಹೆಸರು ಅಥವಾ ಮಂತ್ರಗಳು ಒಬ್ಬ ವ್ಯಕ್ತಿಯ ಶರೀರದಲ್ಲಿರುವ ಶಕ್ತಿಗಳನ್ನು ಬಡಿದೆಬ್ಬಿಸಿ ಜಾಗೃತಗೊಳಿಸಲು ಶಕ್ತವಾಗಿರುತ್ತದೆ. ಆಗ ಸುಪ್ತಾವಸ್ಥೆಯಲ್ಲಿರುವ ಬಹಳಷ್ಟು ಶಕ್ತಿಗಳು ಜಾಗೃತಗೊಳ್ಳುತ್ತವೆ. ಯಾವ ಶಕ್ತಿಗಳು ಮನುಷ್ಯನ ಶರೀರದೊಳಗೆ ಅಡಗಿಕೊಂಡಿದ್ದವೋ ಅಂತಹ ಸುಪ್ತ ಶಕ್ತಿಗಳೆಲ್ಲ ಪ್ರಕಟವಾಗಲು ಪ್ರಾರಂಭಿಸುತ್ತವೆ. ಆಗ ಒಬ್ಬ ಸಾಮಾನ್ಯ ಮನುಷ್ಯನು ಅಸಾಮಾನ್ಯ ಕಾರ್ಯಗಳನ್ನು ಮಾಡಲು ಪ್ರಾರಂಭಿಸುತ್ತಾನೆ. ಇದೆಲ್ಲವೂ ಅವನು ತನ್ನ ನಿಜ ಸ್ವರೂಪವನ್ನು ವಿಶ್ವದೊಂದಿಗೆ ವಿಲೀನಗೊಳಿಸಿದಾಗ ಮಾತ್ರ ಸಾಧ್ಯವಾಗುತ್ತದೆ. ನಿಜ ಸ್ವರೂಪವೆಂದರೆ ಶರೀರದ ಅಸ್ತಿತ್ವ. ಅದರ ಅರ್ಥ ಶರೀರದ ಅಸ್ತಿತ್ವವನ್ನು ಬಿಟ್ಟು ಆತ್ಮದ ಸ್ತರದವರೆಗೆ ತಲುಪುವುದು ಎಂದರ್ಥ. ಆ ಆತ್ಮದ ಸ್ತರದಲ್ಲಿರುವಾಗ ಮನುಷ್ಯನಿಗೆ ಅಪರಿಮಿತ ಸೂಕ್ಷ್ಮತೆಯು ಪ್ರಾಪ್ತವಾಗುತ್ತದೆ. ಅತಿ ಸೂಕ್ಷ್ಮತೆಯನ್ನು ಪಡೆದ ನಂತರ ನಮ್ಮೊಳಗಿನ ಸೂಕ್ಷ್ಮ ಶಕ್ತಿಗಳು ಜಾಗೃತಗೊಳ್ಳುತ್ತವೆ. ಮನುಷ್ಯನ ಶರೀರದಲ್ಲಿ ಸಕಾರಾತ್ಮಕ ಶಕ್ತಿಗಳ ದೊಡ್ಡ ಭಂಡಾರವೇ ಇದೆ. ಇಂತಹ ಮಹತ್ತರವಾದ ಶಕ್ತಿಗಳ ಭಂಡಾರವನ್ನಿಟ್ಟುಕೊಂಡು ಮನುಷ್ಯ ತನ್ನ ಜೀವನವನ್ನು ವ್ಯರ್ಥವಾಗಿ ಕಳೆಯುತ್ತಿರುತ್ತಾನೆ. ಅವನ ಜೀವವು ಕೊನೆಯ ಹಂತಕ್ಕೆ ಬಂದರೂ ಈ ಶಕ್ತಿಗಳ ಖಜಾನೆಯ ಬಗ್ಗೆ ಅವನಿಗೆ ಅರಿವಿರುವುದಿಲ್ಲ. ಅವನಿಗೆ ಅದೇಕೆ ತಿಳಿಯುವುದಿಲ್ಲವೆಂದರೆ ಈ ಶಕ್ತಿಗಳನ್ನು ಜಾಗೃತಗೊಳಿಸಬಲ್ಲ ಯಾವ ಸದ್ಗುರುವು ಆತನ ಜೀವನದಲ್ಲಿ ಕಾಲಿಟ್ಟಿರುವುದಿಲ್ಲ. ಈ ಪರಿಸ್ಥಿತಿ ಯಥಾತಥ್ಯ ಒಂದು ದೀಪವಿದ್ದು ಅದರ ಅಂಚಿನವರೆಗೆ ಎಣ್ಣೆಯನ್ನು ಸುರಿದಾಗಿಯೂ ಅದರಲ್ಲಿ ಬತ್ತಿಯನ್ನು ಜೋಡಿಸಿ ಇಟ್ಟರೂ ಯಾರಾದರೂ ಬಂದು ಅದನ್ನು ಬೆಳಗಿಸದೆ ಬಿಟ್ಟ ಹಾಗೆ. ಮನುಷ್ಯನ ಶರೀರವೇ ಆ ದೀಪ, ಮನುಷ್ಯನ ಆತ್ಮವೇ ಆ ಬತ್ತಿ. ಆ ಆತ್ಮವು ಬೆಳಗಿಕೊಳ್ಳಲು ತಯಾರಾಗಿದ್ದರೂ ಯಾರಾದರೂ ಬಂದು ಆ ಬತ್ತಿಯನ್ನು ಹೊತ್ತಿಸಬೇಕಾಗುತ್ತದೆ. ದೀಪದಲ್ಲಿ ತುಂಬಿಡಲಾದ ಎಣ್ಣೆ ಮನುಷ್ಯನೊಳಗೆ ಇರುವ ಶಕ್ತಿಗಳು. ಆ ಬತ್ತಿಯನ್ನು ಉರಿಸದಿದ್ದರೆ ಶರೀರದೊಳಗಿನ ಈ ಎಣ್ಣೆಯಂತಹ ಶಕ್ತಿಗಳು ನಿಷ್ಪ್ರಯೋಜಕವಾಗುತ್ತವೆ. ಈಗಾಗಲೇ ಬೆಳಗಿ ಪ್ರಕಾಶಿತವಾದ ದೀಪದ ಸಾಮೀಪ್ಯವು ಅದಕ್ಕೆ ಸಿಗದಿದ್ದರೆ ಅವೆಲ್ಲವೂ ನಿಷ್ಪ್ರಯೋಜಕವೇ. ಅಲ್ಲಿ ಕೇವಲ ಕತ್ತಲಿರುತ್ತದೆ.
ಅಂತಹ ಕತ್ತಲಲ್ಲಿ ಇರುವ ದೀಪ ತನ್ನ ಸುತ್ತಲಿರುವ ಕತ್ತಲನ್ನಷ್ಟೇ ನೋಡಲು ಸಾಧ್ಯ. ಅಂತಹ ವ್ಯಕ್ತಿಯು ಆ ಕತ್ತಲನ್ನು ಎಲ್ಲಿಯವರೆಗೆ ಆವರಿಸಿಕೊಂಡಿದೆ ಎಂದು ಯೋಚಿಸುತ್ತಲೇ ಇರುತ್ತಾನೆ. ಅವನ ಪೂರ್ತಿ ಗಮನ ಕತ್ತಲಲ್ಲಿ ಹುಡುಕುವುದಷ್ಟೇ ಆಗಿರುತ್ತದೆ. ಅವನಿಗೆ ಪ್ರಪಂಚದೆಲ್ಲೆಡೆ ಕೇವಲ ಕತ್ತಲು ಕಾಣುತ್ತಿರುತ್ತದೆ. ಎಲ್ಲಿಯೂ ಪ್ರಕಾಶ ಕಾಣಲು ಸಾಧ್ಯವಾಗುವುದಿಲ್ಲ. ಅದರ ಅರ್ಥ ಎಲ್ಲೂ ಬೆಳಕೇ ಇಲ್ಲವೆಂದಲ್ಲ, ಬೆಳಕು ಇರುತ್ತದೆ, ಆದರೆ ಅವನಿಗೆ ಮಾತ್ರ ಅದನ್ನು ನೋಡಲಾಗುತ್ತಿಲ್ಲ. ಅವನ ಚಿತ್ತ ಬೆಳಕಿನ ಮೇಲೆ ಇಲ್ಲವಾದ್ದರಿಂದ ಅವನಿಗೆ ಬೆಳಕನ್ನು ಕಾಣಲು ಸಾಧ್ಯವಾಗುವುದಿಲ್ಲ. ಬೆಳಕನ್ನು ಹುಡುಕಲು ಅವನು ಇಷ್ಟಪಡುವುದಿಲ್ಲವಾದ್ದರಿಂದ ಈ ಪ್ರಪಂಚದಲ್ಲಿ ಬೆಳಕಿದೆ ಎಂಬುದರ ಬಗ್ಗೆ ಅವನಿಗೆ ಅರಿವೇ ಇರುವುದಿಲ್ಲ. ಚಿತ್ತ ಪ್ರಕಾಶದ ಮೇಲೆ ಇಲ್ಲದಿದ್ದಾಗ ಒಬ್ಬ ಕೇವಲ ಕತ್ತಲನ್ನಷ್ಟೇ ನೋಡಲು ಸಾಧ್ಯ. ಯಾಕೆಂದರೆ ಅವನ ಹುಡುಕಾಟ ಪ್ರಕಾಶಕ್ಕಾಗಿ ಅಲ್ಲ. ಪ್ರಕಾಶ ಇರುತ್ತದೆ, ನೀನು ಅದನ್ನು ಪಡೆಯಲು ಇಚ್ಛಿಸದಿದ್ದರೆ ಅದು ನಿನಗೆ ಸಿಗುವುದಿಲ್ಲ. ಒಬ್ಬ ಕೇವಲ ಕತ್ತಲನ್ನು ಹುಡುಕುತ್ತಾ ಅದು ಎಲ್ಲಿಯವರೆಗೆ ಆವರಿಸಿಕೊಂಡಿದೆ ಎಂದು ನೋಡಲು ಪ್ರಯತ್ನಿಸುತ್ತಿರುತ್ತಾನೆ. ಎಲ್ಲ ಕಡೆ ಕತ್ತಲನ್ನಷ್ಟೇ ನೋಡಿ ಇಡೀ ಪ್ರಪಂಚದಲ್ಲಿ ಕತ್ತಲೋ ಕತ್ತಲು ಎಂದು ಖುಷಿಪಡುತ್ತಾನೆ. ಅಂತಹ ವ್ಯಕ್ತಿ ಬೆಳಕನ್ನು ನೋಡಲು ಹೇಗೆ ಸಾಧ್ಯ? ಅಂತಹವನು ಬೆಳಕನ್ನು ನೋಡಲೇಬೇಕು, ಪ್ರಕಾಶಿತಗೊಳ್ಳಲೇಬೇಕೆಂದಿದ್ದರೆ ತನ್ನ ಹುಡುಕಾಟವನ್ನು ಬದಲಾಯಿಸಬೇಕು. ಕತ್ತಲು ಎಲ್ಲಿಯವರೆಗೆ ಆವರಿಸಿಕೊಂಡಿದೆ ಎಂದು ನೋಡಲು ಹೋದರೆ ಅವನ ಸಂಪೂರ್ಣ ಜೀವನ ಆ ಹುಡುಕಾಟದಲ್ಲೇ ಕಳೆದು ಹೋಗುತ್ತದೆ. ಯಾಕೆಂದರೆ ಕತ್ತಲೆಗೆ ಕೊನೆಯೆಂಬುದೇ ಇಲ್ಲ. ಕತ್ತಲಿನಿಂದ ಬೆಳಕಿನೆಡೆಗೆ ಹೋಗಲು ಬಯಸುವುದಾದರೆ ಬೆಳಕು ನಮ್ಮೊಳಗೆ ಇದೆ. ನೀನು ಆ ಬೆಳಕಿನ ಚಿಲುಮೆ ಇದ್ದಂತೆ, ನೀನು ಆ ಬೆಳಕಿನ ಹರಿವು ಇದ್ದಂತೆ. ಪ್ರಪ್ರಥಮವಾಗಿ ನಿನ್ನೊಳಗೆ ಹೋಗಿ ಆ ಬೆಳಕನ್ನು ಪಡೆಯಲೇಬೇಕೆಂಬ ಬಯಕೆಯನ್ನು ವ್ಯಕ್ತಪಡಿಸು. ಆ ಬೆಳಕಿನ ಮೇಲೆ ಚಿತ್ತವಿರಿಸು. ಆ ಬೆಳಕನ್ನು ದೊರಕಿಸಿಕೊಳ್ಳಲೇಬೇಕೆಂಬ ಆಂತರಿಕ ಅಭಿಲಾಷೆಯ ಪರಿಣಾಮದಿಂದಾಗಿ ಒಂದು ಬೆಳಗುವ ದೀಪವು ನಿನ್ನ ಬಳಿ ಬರುತ್ತದೆ. ಆ ದೀಪ ನಿನ್ನ ಸಮೀಪ ಬಂದಿರುವುದು ನಿನಗೆ ತಿಳಿಯುತ್ತದೆ. ಇದು ನಿಜವಾಗಿ ಹೇಗಾಗುತ್ತದೆ ಎಂದರೆ, ಪ್ರಕಾಶವನ್ನು ಪಡೆಯಬೇಕೆಂಬ ನಿನ್ನೊಳಗಿನ ಬಯಕೆಯಿಂದಾಗಿ ನೀನೀಗ ಪ್ರಕಾಶವಾಗಿರುವ ದೀಪದ ಕ್ಷೇತ್ರದೊಳಗೆ ಪ್ರವೇಶಿಸಿ ಬಿಡುವೆ. ಆ ಪ್ರಜ್ವಲಿಸುತ್ತಿರುವ ದೀಪದ ಸಮೀಪ ಹೋದಾಗ ಅದರ ಬತ್ತಿ ನಿನ್ನ ದೀಪದ ಬತ್ತಿಯೊಂದಿಗೆ ಡಿಕ್ಕಿ ಹೊಡೆಯುತ್ತದೆ. ಹಾಗೆ ತಾಗಿದಾಗ ಆ ಪ್ರಜ್ವಲಿಸುವ ದೀಪ ನಿನ್ನ ದೀಪವನ್ನು ಹೊತ್ತಿಸುವುದಿಲ್ಲ, ಬದಲಾಗಿ ನಿನ್ನ ದೀಪದ ಬತ್ತಿ ಅದರ ಸಾನ್ನಿಧ್ಯದಲ್ಲಿ ತನ್ನಿಂದ ತಾನೇ ಹೊತ್ತಿ ಬೆಳಗಲಾರಂಭಿಸುತ್ತದೆ. ಬೆಳಗುವುದು ಆ ದೀಪದ ಸ್ವಭಾವವಾಗಿರುತ್ತದೆ. ಆ ಪ್ರಜ್ವಲಿಸುವ ದೀಪದಿಂದ ಮತ್ತೊಂದು ದೀಪವನ್ನು ಬೆಳಗಿಸಲಾಗುವುದಿಲ್ಲ, ಆದರೆ ಅದರ ಸಾನ್ನಿಧ್ಯದಲ್ಲಿ ಇತರ ದೀಪಗಳು ತಮ್ಮಿಂದ ತಾವೇ ಬೆಳಗಲ್ಪಡುತ್ತವೆ. ಈ ವಿಷಯದಲ್ಲಿ ನಿನ್ನೊಳಗಿನ ಬಯಕೆಯೇ ಮಿಗಿಲಾಗಿದ್ದುದರಿಂದ ಅದು ನಿನ್ನ ಚಿತ್ತವನ್ನು ಆ ಬೆಳಕಿನೆಡೆಗೆ ಕರೆದೊಯ್ಯಿತು. ಹಾಗಾಗಿ ನಿನ್ನ ಚಿತ್ತಕ್ಕೆ ಆ ಬೆಳಕನ್ನು ತಲುಪಲು ಸಾಧ್ಯವಾಯಿತು. ಆ ಪ್ರಜ್ವಲಿತ ದೀಪವು ಪ್ರಾರಂಭದಿಂದಲೇ ಬೆಳಗುತ್ತಿತ್ತು. ಅದು ಈಗಾಗಲೇ ಉರಿಯುತ್ತಿದ್ದುದರಿಂದ ನಿನಗಾಗಿ ವಿಶೇಷವಾಗಿ ಬೆಳಗುತ್ತಿತ್ತು ಎಂದರ್ಥವಲ್ಲ. ನಾವೇ ಅದರ ಸಾನ್ನಿಧ್ಯಕ್ಕೆ ಹೋಗಿ ಬೆಳಗಲಾರಂಭಿಸುತ್ತೇವೆ. ಯಾವಾಗ ಬೆಳಗುವ ಆತ್ಮದ ಸಾನ್ನಿಧ್ಯದಲ್ಲಿ ನಮ್ಮ ದೀಪವು ಪ್ರಕಾಶಿಸುತ್ತದೆಯೋ ಆಗ ನಮ್ಮ ದೀಪದ 4 ದಿಕ್ಕುಗಳು ಪ್ರಕಾಶಿಸುತ್ತವೆ. ಒಬ್ಬ ತನ್ನ ದೀಪವನ್ನು ಬೆಳಗಿಸಿಕೊಂಡ ಮೇಲೆ ಅವನು ಎಲ್ಲ ಕಡೆ ಬೆಳಕನ್ನೇ ಅನುಭವಿಸಲಾರಂಭಿಸುತ್ತಾನೆ. ಅದರ ಅರ್ಥ ಇಡೀ ಪ್ರಪಂಚ ಈಗ ಬೆಳಗಿದೆ ಎಂದು ಅರ್ಥವಲ್ಲ. ಇಡೀ ಪ್ರಪಂಚದಲ್ಲಿ ಕತ್ತಲು ಆವರಿಸಿಕೊಂಡಿದ್ದರೂ ಅವನ ಸುತ್ತ ಬೆಳಕಿರುತ್ತದೆ. ಹಾಗಿರುವಾಗ ಪ್ರಪಂಚದ ಕತ್ತಲಿನ ಬಗ್ಗೆ ನೀನು ಏಕೆ ತಲೆ ಕೆಡಿಸಿಕೊಳ್ಳಬೇಕು? ಎಷ್ಟೋ ದೀಪಗಳು ಈ ಪ್ರಪಂಚಕ್ಕೆ ಬಂದು ಹೋಗಿವೆ. ಆ ದೀಪಗಳಿಗೂ ಈ ಕತ್ತಲನ್ನು ನಿರ್ಮೂಲನ ಮಾಡಲು ಆಗಲಿಲ್ಲವೇಕೆಂದರೆ ಈ ಕತ್ತಲನ್ನು ಪೂರ್ತಿಯಾಗಿ ನಿರ್ಮೂಲನ ಮಾಡಲು ಇಚ್ಛೆ ಇರುವ ದೀಪಗಳು ಕೆಲವು ಮಾತ್ರವಿರುತ್ತವೆ. ಆದ್ದರಿಂದ ಈ ಜೀವನದಲ್ಲಿ ನೀನು ಕತ್ತಲು ಎಲ್ಲಿಯ ತನಕ ಹಬ್ಬಿದೆ ಎಂದು ನೋಡಬಾರದು. ಕೇವಲ ನಿನ್ನ ದೀಪವನ್ನಷ್ಟೇ ಬೆಳಗಿಸಿಕೊಳ್ಳಬೇಕು. ಪ್ರತಿಯೊಂದು ದೀಪವು ತನ್ನಿಂದ ತಾನೇ ಬೆಳಗಿದಲ್ಲಿ ಈ ಪ್ರಪಂಚದಿಂದ ಕತ್ತಲು ಅಳಿಸಿ ಹೋಗಲು ಸಾಧ್ಯವಿದೆ. ಇಡೀ ಪ್ರಪಂಚದ ಕತ್ತಲನ್ನು ನಿವಾರಿಸಲು ಇಚ್ಛಿಸುವವರು ಪ್ರಪ್ರಥಮವಾಗಿ ತಮ್ಮೊಳಗಿರುವ ಕತ್ತಲನ್ನು ನಿವಾರಿಸಬೇಕು. ಇಡೀ ಪ್ರಪಂಚವನ್ನು ಬೆಳಗಿಸುವುದು ಅಸಾಧ್ಯ, ಆದರೆ ತನ್ನನ್ನು ತಾನೇ ಬೆಳಗಿಸಿಕೊಳ್ಳುವುದು ತುಂಬ ಸುಲಭವೇಕೆಂದರೆ ನಿನ್ನ ದೀಪದ ಗಾತ್ರ ಚಿಕ್ಕದಾಗಿರುತ್ತದೆ.
ಹಾಗೆಯೇ ಅದರಲ್ಲಿ ಅದಕ್ಕೆ ತಕ್ಕಂತೆ ಸ್ವಲ್ಪ ಮಾತ್ರ ಎಣ್ಣೆ ಇರುತ್ತದೆ. ಆ ಎಣ್ಣೆ ಇಡೀ ಪ್ರಪಂಚವನ್ನು ಬೆಳಗಿಸುವಷ್ಟು ಇರುವುದಿಲ್ಲ. ಅದು ತನ್ನ ದೀಪವನ್ನು ಬೆಳಗಿಸಿಕೊಳ್ಳಲಷ್ಟೇ ಇರುತ್ತದೆ. ಪ್ರತಿಯೊಂದು ದೀಪವು ಬೆಳಗಿಕೊಂಡು ತನ್ನ ಸುತ್ತಲಿನ ಕತ್ತಲನ್ನು ನಿವಾರಿಸುವುದು ಪರಮಾತ್ಮನಿಗೆ ಬೇಕಾಗಿದೆ. ಪ್ರತಿಯೊಂದು ದೀಪವು ತನ್ನನ್ನು ತಾನೇ ಬೆಳಗಿಸಿಕೊಳ್ಳಲಿ ಎಂದು ಪರಮಾತ್ಮನು ಎಲ್ಲ ದೀಪಗಳನ್ನು ಚಿಕ್ಕ ಚಿಕ್ಕ ಗಾತ್ರದಲ್ಲಿ ಸೃಷ್ಟಿಸಿದ್ದಾನೆ. ಆ ದೀಪಗಳು ಪೂರ್ತಿಯಾಗಿ ಬೆಳಗಿಕೊಂಡರೆ ಒಂದು ದಿನ ಅವುಗಳಿಂದ ಎಲ್ಲ ಕಡೆ ಬೇಕಾದಷ್ಟು ಬೆಳಕು ಉಂಟಾಗಲು ಸಾಧ್ಯ. ಆದರೆ ನಾವು ನಮ್ಮನ್ನೇ ಬೆಳಗಿಕೊಳ್ಳುವ ಪ್ರಕ್ರಿಯೆಯನ್ನು ಪ್ರಾರಂಭಿಸಬೇಕು. ಸರ್ವಪ್ರಥಮವಾಗಿ ಆ ದೀಪಕ್ಕೆ ತನ್ನನ್ನು ತಾನೇ ಬೆಳಗಿಸಿಕೊಳ್ಳುವ ಇಚ್ಛೆ ಇರಬೇಕು. ಆಗ ಅದರ ಚಿತ್ತ ಪ್ರಕಾಶ ಇರುವ ಕಡೆ ಹೋಗುತ್ತದೆ. ಚಿತ್ತವು ಪ್ರಕಾಶದ ಕಡೆ ಹೋದಾಗ ಅದು ಪ್ರಕಾಶವನ್ನು ತಲುಪುತ್ತದೆ. ಹಾಗೆಯೇ ಒಂದು ದಿನ ಅದು ಹೊಸ ಬೆಳಕನ್ನು ಪಡೆಯುತ್ತದೆ. ಮನುಷ್ಯನ ಗಾತ್ರವು ಆ ಸಣ್ಣ ಗಾತ್ರದ ದೀಪವಿದ್ದಂತೆ. ಆ ದೀಪದಲ್ಲಿ ಹೇಗೆ ಎಣ್ಣೆಯು ಮಿತವಾಗಿರುತ್ತದೆಯೋ ಅದೇ ಪ್ರಕಾರ ವ್ಯಕ್ತಿಯಲ್ಲೂ ಶಕ್ತಿಗಳು ಒಂದು ಮಿತಿಯಲ್ಲಿರುತ್ತವೆ. ದೀಪದಲ್ಲಿ ಬತ್ತಿ ಇದ್ದ ಹಾಗೆ ವ್ಯಕ್ತಿಯಲ್ಲಿ ಆತ್ಮವು ಇದ್ದು ಅವನ ಸುತ್ತಲೂ ಕತ್ತಲಿನಂತೆ ನಕಾರಾತ್ಮಕ ದೋಷಗಳು ಇರುತ್ತವೆ. ಈ ನಕಾರಾತ್ಮಕ ದೋಷಗಳು ಎಲ್ಲೆಡೆ ಕತ್ತಲಂತೆ ಹರಡಿಕೊಂಡಿರುತ್ತವೆ. ಈ ದೋಷಗಳನ್ನು ತೆಗೆಯಬೇಕೆಂಬ ಹಂಬಲವಿದ್ದರೂ ಯಾರಿಂದಲೂ ಅದನ್ನು ತೊಡೆದುಹಾಕಲು ಸಾಧ್ಯವಿಲ್ಲ. ನಮ್ಮ ಜೀವನ ಕೊನೆಗೊಂಡರೂ ಆ ದೋಷಗಳ ಪ್ರಪಂಚ ಕೊನೆಯಾಗುವುದಿಲ್ಲ. ಹಾಗಾಗಿ ನಮ್ಮ ಬೆಳಕಿನ ಅನ್ವೇಷಣೆಯ ದಿಕ್ಕನ್ನು ಬದಲಾಯಿಸಬೇಕು. ನಮ್ಮೆದುರು ಇರುವ ವ್ಯಕ್ತಿಯಲ್ಲಿ ಏನು ಒಳ್ಳೆಯ ಗುಣಲಕ್ಷಣಗಳಿವೆ ಎಂದು ಹುಡುಕುತ್ತಾ ಚಿತ್ತವನ್ನು ಆ ಒಳ್ಳೆಯ ಗುಣಗಳಲ್ಲಿಡಬೇಕು. ಆಗ ಒಂದು ದಿನ ನಮ್ಮೊಳಗಿರುವ ಶ್ರೇಷ್ಠತೆಯು ಜಾಗೃತಗೊಳ್ಳುತ್ತದೆ. ಪ್ರಪ್ರಥಮವಾಗಿ ನಾವು ನಮ್ಮನ್ನು ಬೆಳಗಿಸಿಕೊಳ್ಳುವ ಇಚ್ಛೆಯನ್ನು ವ್ಯಕ್ತಪಡಿಸಬೇಕು. ಆಗ ಮಾತ್ರ ನಾವು ಒಂದು ಜಾಗೃತಗೊಂಡ ಪ್ರಕಾಶಿತ ಸದ್ಗುರುವಿನ ಸಾನ್ನಿಧ್ಯವನ್ನು ತಲುಪಲು ಸಾಧ್ಯ. ಆ ಸದ್ಗುರು ನಮ್ಮನ್ನು ಪ್ರಕಾಶಿತಗೊಳಿಸುವುದಿಲ್ಲ. ಆ ಸದ್ಗುರು ಪ್ರಕಾಶಿಸುವ ಹಂತವನ್ನು ಮೀರಿ ಬೆಳೆದಿರುತ್ತಾರೆ. ಆದರೆ ಪ್ರಕಾಶಮಾನವಾಗಿರುವುದು ಅವರ ಸಹಜ ಸ್ವಭಾವವಾಗಿರುತ್ತದೆ. ಅವರ ಸಾನ್ನಿಧ್ಯ ಎಷ್ಟು ಪವಿತ್ರವಾಗಿರುತ್ತದೆ ಎಂದರೆ ಅವರ ಸಾನ್ನಿಧ್ಯವನ್ನು ತಲುಪಿದಾಗ ನಾವು ಪ್ರಕಾಶಿತರಾಗುತ್ತೇವೆ. ಅದೇ ಪ್ರಕಾರವಾಗಿ ಆತ್ಮ ಸಾಕ್ಷಾತ್ಕಾರದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಲಾಗುವುದಿಲ್ಲ. ಯಾಕೆಂದರೆ ಅದು ಒಂದು ಈಶ್ವರೀಯ ಕ್ರಿಯೆಯಾಗಿದೆ. ಅದನ್ನು ಯಾರೂ ಸಂಪನ್ನಗೊಳಿಸುವುದಿಲ್ಲ. ಅದು ಸದ್ಗುರುವಿನ ಸಾನ್ನಿಧ್ಯದಲ್ಲಿ ಅದು ತನ್ನಿಂದ ತಾನೇ ಉಂಟಾಗುತ್ತದೆ. ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯುವ ಶುದ್ಧ ಇಚ್ಛೆ ಇದ್ದಾಗ ನಿನ್ನ ಚಿತ್ತವು ಅದರ ಕಡೆ ಹೋಗುತ್ತದೆ. ಏಕೆಂದರೆ ನಿನ್ನ ಇಚ್ಛೆಯು ಶುದ್ಧವಾದ ಇಚ್ಛೆಯಾಗಿರುತ್ತದೆ. ಹಾಗೆಯೇ ನೀನು ಆತ್ಮ ಸಾಕ್ಷಾತ್ಕಾರಿ ಸದ್ಗುರುವಿನ ಸಾನ್ನಿಧ್ಯವನ್ನು ಪಡೆದು ಅವರ ಸಾನ್ನಿಧ್ಯದಲ್ಲಿದ್ದಾಗ ನಿನ್ನ ಆತ್ಮಕ್ಕೆ ಸಾಕ್ಷಾತ್ಕಾರ ದೊರೆಯುತ್ತದೆ. ಆತ್ಮ ಸಾಕ್ಷಾತ್ಕಾರವನ್ನು ಪಡೆದಾಗ ಆತ್ಮದ ಬತ್ತಿ ಹೊತ್ತಿಕೊಳ್ಳುತ್ತದೆ. ಅದರ ಜ್ಯೋತಿಯಿಂದ ಸುತ್ತಲೂ ಪ್ರಕಾಶಮಯವಾಗಿ ಕತ್ತಲು ನಿವಾರಣೆಯಾಗುತ್ತದೆ. ನಿನ್ನ ಸುತ್ತಲಿನ ಕತ್ತಲನ್ನು ನಿವಾರಿಸಲು ನೀನು ನಿನ್ನನ್ನು ಮೊದಲು ಪ್ರಕಾಶಿಸಿಕೊಳ್ಳಬೇಕು. ಆದ್ದರಿಂದ ಕತ್ತಲು ಈ ಪ್ರಪಂಚದಲ್ಲಿ ಎಲ್ಲಿಯವರೆಗೆ ಆವರಿಸಿದೆ ಎಂಬುದರ ಕಡೆ ಚಿತ್ತಹರಿಸಿ ಈ ಕ್ಷಣಿಕ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳಬೇಡ. ನಿನ್ನ ದೀಪವನ್ನಷ್ಟೇ ಬೆಳಗಿಸು. ಮನುಷ್ಯ ತನ್ನನ್ನು ತಾನು ಸುಧಾರಿಸಿಕೊಳ್ಳುವ ಮೊದಲು ಪ್ರಪಂಚವನ್ನು ಸುಧಾರಣೆ ಮಾಡಲು ಹೋಗುತ್ತಾನೆ. ಅವನ ಸುತ್ತಲೂ ಕತ್ತಲು ಆವರಿಸಿಕೊಂಡಿರುವಾಗ ಜಗತ್ತಿನ ಕತ್ತಲನ್ನು ಹೋಗಲಾಡಿಸಲು ಹೇಗೆ ಸಾಧ್ಯ? ಅವನಿಗೆ ಅದನ್ನು ಎಷ್ಟು ಮಾತ್ರಕ್ಕೂ ಹೋಗಲಾಡಿಸಲು ಸಾಧ್ಯವಿಲ್ಲ. ಹಾಗೆಯೇ ಇನ್ನೊಬ್ಬರ ದೋಷಗಳನ್ನು ನೋಡುತ್ತಾ ಒಬ್ಬ ಒಳ್ಳೆಯ ಗುಣಗಳನ್ನು ಪಡೆಯಲು ಸಾಧ್ಯವಿಲ್ಲಬೇಕೆಂದರೆ ನಮ್ಮ ಚಿತ್ತವು ಒಳ್ಳೆಯ ಗುಣಗಳತ್ತ ಇರುವುದಿಲ್ಲ. ಹಾಗಾಗಿ ನಮ್ಮ ಚಿತ್ತದ ದಿಕ್ಕನ್ನು ನಾವು ಬದಲಾಯಿಸಿಕೊಳ್ಳುವ ಅವಶ್ಯಕತೆ ಇದೆ. ಚಿತ್ತದ ದಿಕ್ಕನ್ನು ಬದಲಾಯಿಸಿದಾಗ ಎಲ್ಲ ತನ್ನಿಂದ ತಾನೇ ಸರಿಯಾಗುತ್ತದೆ. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷ ಗುಂ ಶಾಂತಿ ಪೃಥ್ವಿ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ
विश्वे देवः शान्ति ब्रह्मशान्ति सर्वगं शान्ति शान्तिरेव शान्ति सा मां शान्तिरेधि ॐ शान्ति शान्ति शान्तिः सर्वरिष्टसुशान्तिर्भवतु।